ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತೈತಿ ಇವಾಗ ಇನ್ನೇನು 2 ಮಿನಿಟ್ಸ್ನಾಗ ಬರ್ತಾರೆ ಅಂದ್ಕೊಂಡಿವಿ. ಫಾರ್ಮರ್ಸು ಬರ್ತಾರೆ ಅಂದ್ಕೊಂಡಿವಲ್ಲ ಬರತ್ತಾರೆ. ಹೇಳುವಂಥ ಮಾಹಿತಿನ ನಾವು ನೀಡಬೇಕು ಮತ್ತು ಅವರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತೈತಿ. ಕಟ್ ಮಾಡ್ಲಿ. ಇವಾಗ ನಾವು ನಾಳಿದ್ದು ಗ್ರಾಮ ಸಭಾಗ ಸ್ಕ್ರಿಪ್ಟ್ ರೆಡಿ ಮಾಡತ್ತೀವಿ. ನಮ್ದು ಆ್ಯಂಕ್ರಿಂಗ್ ಟೀಮು 1, 2, 3 ಆ್ಯಂಡ್ ಅಂಬಿ. ಸೊ ಆ್ಯಂಕ್ರಿಂಗಿಗೆ ಇವಾಗ ಪ್ರಿಪೇರ್ ಆಗತ್ತೀವಿ. ನಾಳೆ ಏನೇನೆಲ್ಲ ಮಾತಾಡ್ತೀವಿ ಅಷ್ಟೆಲ್ಲ ಬ್ಯಾಡ್ದು. ಮಣ್ಣು ಇಲ್ಲಂದ್ರೆ ಹಿಂಗೆ ಬೆಳೆ ಇಲ್ಲ ಆ ಟೈಪ್ 1-2 ಸೆಂಟೆನ್ಸ್ ಹಾಂ ಅದಿಷ್ಟು ಮಾಡಿದೆ ಅಂದರೆ ನೆಕ್ಸ್ಟ್ ಅದು ಚಾರ್ಟ್ ಎಕ್ಸ್ಪ್ಲನೇಷನ್ ಎಲ್ಲ ಹಾಕಿದ್ದು ನೆಕ್ಸ್ಟ್ ಔಟ್ ಆಫ್ ಥ್ಯಾಂಕ್ಸ್ ನಾ ಬರ್ತೇನೆ ಪ್ಲೇ ಮಾಡ್ಕೊಳ್ಳೋಣ. ಗೈಸ್ ನಾವು ನಾಳೆ ಗ್ರಾಮ ಸಭಾ ಮಾಡತ್ತೀವಲ್ಲ ಅದಕ್ಕಂತ ಹೇಳಿ ಚಾರ್ಟ್ಸ್ ಮಾಡತ್ತೀವಿ. ನಮಗೆ 2 ಚಾರ್ಟ್ ಮಾಡಕ್ಕೆ ಹೇಳ್ಯಾರ. ಒಂದು ಇಲ್ಲಿ ನಾವು ಮಾಡತ್ತೇವೆ, ಒಂದು ಅಲ್ಲಿ ಮಾಡತ್ತಾರ. ಸೊ ಅದ್ರದ್ದು ಡೀಪ್ ಡಿಸ್ಕಷನ್ಸ್ ಮಾಡತ್ತಾರ ಯಾವ ಥರ ನಾವು ಮಾಡಿದ್ರದ್ದು ಫಾರ್ಮಸಿಗೆ ಕನ್ವೆ ಆಕೈತಿ ಅಂತ ಹೇಳಿ. ಸೊ ಗೈಸ್ ಇವಾಗ ರಾತ್ರಿ 1 ಗಂಟೆ ಆಗೈತಿ ಆ್ಯಂಡ್ ನಾವು ನಮ್ಮ ಸ್ಕ್ರಿಪ್ಟ್ಸ್ ಹಿಡ್ಕೊಂಡ್ಬಿಡ್ತೇವೆ. ಇಲ್ಲಿ ಆ್ಯಕ್ಚುಲಿ ನಂದು ಫುಲ್ ಸ್ಕ್ರಿಪ್ಟ್ ಇನ್ನೂ ನನ್ನ ಕಡೆ ಬಂದಿಲ್ಲ. ಇದು ಅರ್ಧ ಐತಿ. ನಂದು ಇನ್ನೊಂದು ಪಾರ್ಟ್ನರ್ ಮುಕ್ಕೊಳಕ್ಕೆ ಹೋಗೋಣ. ಸೊ ಇದ್ರದ್ದು ನೆಕ್ಸ್ಟ್ ಪಾರ್ಟ್ ಮಾರ್ನಿಂಗ್ ಅನ್ನೋದು ನನ್ನ ಕೈ ಫುಲ್ ಸ್ಕ್ರಿಪ್ಟ್ ಬರ್ತೈತಂತ. ಸೊ ಇವಾಗ ಎಷ್ಟೈತಿ ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡತ್ತೀನಿ. ಆ್ಯಂಡ್ ಇಲ್ಲಿ ವೋಟ್ ಆಫ್ ಥ್ಯಾಂಕ್ಸ್ ಇವ್ರು ಓದತ್ತಾರ. ಆ್ಯಂಡ್ ಇಲ್ಲಿ ಮೇನ್ ಕಾನ್ಸೆಪ್ಟ್ ಏನು ಪ್ರೋಗ್ರಾಮ್ದು ಏನು ಸ್ಕ್ರಿಪ್ಟ್ ಐತಿ ಅದು ಇಲ್ಲಿ ಮಾಡತ್ತಾರ. ಆ್ಯಂಡ್ ಇವ್ರು ಇಲ್ಲಿ ಚಾರ್ಟ್ಸ್ ಎಲ್ಲ ಮಾಡತ್ತಾರ. ಅಲ್ಲಿನ ಚಾರ್ಟ್ ಮಾಡತ್ತಾರ. ಫುಲ್ ನಾಳೆ ಡೆಮಾನ್ಸ್ಟ್ರೇಷನಿಗೆ ಫುಲ್ ಪ್ರಿಪರೇಷನ್ ನಡೆಯತೈತಿ. ಸೊ ಇದನ್ನು ಮಾಡಿ ನಾವು ಮುಕ್ಕೊಳ್ತೀವಿ. ನಾಳೆ ಮುಂಜಾನೆ ನಿಮಗೆ ಸಿಗೋಣ ಅಂತ. ಬಾಯ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಒಂದು ಫೀಲ್ಡ್ ವಿಸಿಟಿಗೆ ಹೋದ್ವಿ. ಆ್ಯಂಡ್ ಫೀಲ್ಡ್ ವಿಸಿಟ್ ಮುಗಿಸ್ಕೊಂಡು ವಾಪಸ್ ಮಠಕ್ಕೆ ಹೋಗಿ ನಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ನಾವು ಆಲ್ಮೋಸ್ಟ್ 3 ಬಂದೈತಿ. ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡತ್ತೀವಿ. ಅಲ್ಲೆಲ್ಲ ಸ್ಟೇಜ್ ಡೆಕೋರ್ ಮಾಡತ್ತಾರ, ಚೇರ್ಸ್ ಹಾಕ್ಯಾರ ಆ್ಯಂಡ್ ಅಲ್ಲಿ ರಂಗೋಲಿನೂ ಮಾಡತ್ತಾರ. ಅದಕ್ಕೆ ನಾವು ಒಮ್ಮೆ ಸ್ಟೇಜ್ ಮೇಲೆ ಒಮ್ಮೆ ರಿಹರ್ಸಲ್ ಮಾಡೋಣ ಅಂಥೇಳಿ ಇವಾಗ ನಾವು ಆ್ಯಂಕರಿಂಗ್ ಟೀಮ್ ಬಂದೇವಿ ಮಾಡಬೇಕಂತಂದ್ರೆ. ಸೊ ಆಲ್ಮೋಸ್ಟ್ ಒಂದು 4 ಅಂತ ಅಂದ್ಕೊಂಡೇವಿ, 3:30-4 ಅಂದ್ಕೊಂಡೇವಿ. ಹಾಗೆ ಆಗುತ್ತೆ ಅಷ್ಟೇ ಬಂದರೆ. ನಾವು ರೆಡಿ ಆಗಕ್ಕೆ ಹೊಂಟೇವಿ. ಬಿಕಾಸ್ ಆಲ್ಮೋಸ್ಟ್ 4 ಆಗಕ್ಕೆ ಬಂದೈತಿ. ಅದಕ್ಕೆ ಇವಾಗ ನಾವು ಆ್ಯಂಕ್ರಿಂಗ್ ನಮ್ಮದೇ ಐತಲ್ಲ. ಸೊ ನಾವೇ ಫಸ್ಟಿಗೆ ರೆಡಿ ಆಗಕ್ಕೆ ಹೊಂಟೀವಿ. ರೆಡಿಯಾಗಿ ಆಮೇಲೆ ನಿಮ್ಗೆ ಸಿಗ್ತೇವೆ. ಹಾಯ್ ಗೈಸ್, ಸೊ ನಾನು ರೆಡಿ ಆದೆ. ಇವಾಗ ನಾವು ಕೆಳಗೆ ಹೊಂಟೇವಿ. ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ. ಇನ್ನೇನು ಫ್ಯೂ ಮಿನಿಟ್ಸ್ನಾಗ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಫಾರ್ಮರ್ಸು ಬರತ್ತಾರೆ. ಬಾ ಅಂಬಿ. ಹಾಯ್ ಫ್ರೆಂಡ್ಸ್, ಟುಡೇ ನಮ್ಮ ಸ್ಫೂರ್ತಿ ಆ್ಯಂಕರಿಂಗ್ ಮಾಡತ್ತಾಳ. ಎಸ್, ಹ್ಯಾಪಿ ಟು ಸಿ ಹರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್. ನಾವು ಕೆಳಗೆ ಹೋಗೋಣ ಬರ್ರಿ. ಫೈನಲ್ ಸ್ಕ್ರಿಪ್ಟ್ ನನ್ನ ಕೈಯಾಗ ಬಂದೈತಿ. ಆ್ಯಂಡ್ ಇನ್ನೊಮ್ಮೆ ರಿಹರ್ಸಲ್ ಮಾಡ್ಕೊಳ್ಳೋಣಂತ. ಆ್ಯಂಡ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತೈತಿ ಇವಾಗ ಇನ್ನೇನು 2 ಮಿನಿಟ್ಸ್ನಾಗ ಬರ್ತಾರೆ ಅಂದ್ಕೊಂಡಿವಿ. ಫಾರ್ಮರ್ಸು ಬರ್ತಾರೆ ಅಂದ್ಕೊಂಡಿವಲ್ಲ ಬರತ್ತಾರೆ. ಎಲ್ಲ ಬಂದು ನೀವು ಬರ್ರಿ. ಇವರೇ ನನಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಲಿಲ್ಲ ಯಾರು. ಇಲ್ಲ ಬರ್ರಿ, ನಾನು ಹೇಳೇನಿ. ದೇಶದ ಹೆಮ್ಮೆ ರೈತನ ನೀತಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸೌಶಿ ಗ್ರಾಮದ ಹಿರಿಯರು, ರೈತ ಬಂಧುಗಳು,
ಒಂದು ಉಳಿತಾಯ ಮಾಡೋದು ನಮ್ಗೆ ಅಷ್ಟು ಗೊತ್ತಿರೋದಿಲ್ಲ. ಅದರಿಂದ ನಮಗೆ ರವೆ ಪ್ರೋಗ್ರಾಮ್ ಅಂತ ಹಾಕಿರ್ತಾರೆ, ಬೆಳೆಗಳಿಗೆ ಹಾಕಿರ್ತಾರೆ. ನಾವು ಈ 3 ವರ್ಷ ಕ್ಲಾಸಲ್ಲಿ ಹಾಕಿರ್ತೀವಿ. 4ನೇ ವರ್ಷದಲ್ಲಿ ಬೆಳೆಗಳಿಗೆ ಹಾಕಿದ್ರಿಂದ ಇಲ್ಲಿ ಬಂದು ರೈತರೊಂದಿಗೆ ನಾವು ಬೆರೆತು ಅವ್ರು ಬೆಳೆ ಹೆಂಗೆ ಬೆಳೀತಾರೆ, ಎಷ್ಟು ಬೆಳೀತಾರೆ, ಏನು ಎಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಮಾಹಿತಿ ತಗೊಂಡು ಅವ್ರ ಜೊತೆನೇ ಹೊಲದಲ್ಲಿ ಹೋಗಿ ಅದನ್ನು ಪ್ರತ್ಯಕ್ಷವಾಗಿ ನೋಡಿ ಇದರಿಂದ ಎಲ್ಲ ನಮ್ಗೆ ಅನುಭವ ಆಗ್ತೈತಿ. ಇದಿಷ್ಟು ನಮ್ಮ ಕಾರ್ಯದ ಮುಖ್ಯ ಉದ್ದೇಶ. ಅವ್ನು ಕಷ್ಟ ನಾವು ಬೋರ್ಡ್ ಹೇಳಿದ್ರು, ಅವ್ನ ಪರಿಸ್ಥಿತಿ ಎಷ್ಟು ಕೆಟ್ಟ ಅಂತಂದ್ರೆ ಅಷ್ಟು ಸುಖ ಅಂತ ಕರೆ ಆರೋಗ್ಯದಿಂದ ಅಷ್ಟು ಕಷ್ಟನೂ ಪಡ್ಬೋದು. ಮಳೆ ಬೆಳೆ ತಂಡಿ ಎಲ್ಲರೂ ತಡ್ಕೊಂಡು ನಾವು ಬಂದ ಮಳೆ ಮಾಡ್ಬೋದು. ಅದೇ ಅಲ್ಲಿ ಯಾರಾದ್ರು ಒಂದು ಗೊಬ್ಬರ ಹಾಕ್ತಾರೆ, ಅಲ್ಲಿ ಏನಾದ್ರು ಏನಾರು ನಡೆಯುತ್ತೆ. ಈಗ ಉದಾಹರಣೆಗೆ ಒಂದು ಆ ಗಿಡಕ್ಕೆ ಗೊತ್ತು ಅದಕ್ಕೆ ಏನು ಸುಧಾರಣೆ ಮಾಡ್ಕೋಬೇಕು ಅನ್ನೋದು ಗೊತ್ತು. ಕೆಲವೊಂದು ಟೈಮ್ಗಳಿಗೆ ಏನಾದ್ರು ವ್ಯತ್ಯಾಸಗಳನ್ನಾದ್ರೆ ನಾವು ಸರಿ ₹100 ಈ ಒಂದು ಗೊಬ್ಬರ ದೊಡ್ಡಂಥ ಸರ್ಕಾರ ಇದನ್ನ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ನಮ್ಗೆ ಏನು ಬೇಕಾದ್ರೂ ಬೆಳೆಸಿದ್ವಿ, ನಾವು ಸುರಿದ್ವಿ. ಹೆಚ್ಚುತ್ತಿರುವ ಜನಸಂಖ್ಯೆ ಆಹಾರ ನಾವು ಉಪಯೋಗಿಸ್ಬೇಕಂದ್ರೆ ತೊಂದರೆ ಗಿಡ ಅದಕ್ಕೆ ನಮ್ಮ ಮಾನ್ಯ ಉಪನ್ಯಾಸಕರಿಗೆ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಪ್ರಗತಿಪರ ರೈತರು, ಕೃಷಿ ಗ್ರಾಮದ ಹಿರಿಯರು, ಈ ಕೃಷಿ ನಶಿಸಿ ಹೋಗುವಂಥ ಸಮಯ ಬಂದಿದೆ. ಸದ್ಯಕ್ಕೆ ಅತ್ಯಂತ ದಯನೀಯ ಪರಿಸ್ಥಿತಿಗಳು ಕೃಷಿ ಐತಿ. ಇಲ್ಲೇ ಬೋರ್ವೆಲ್ ಇಲ್ಲ, ವಾಟರ್ ಸ್ಕೇರ್ಸಿಟಿ ಇತ್ತು. ಟ್ಯಾಂಕರು ಇವ್ರು ಯೂಸ್ ಮಾಡಿ ರಾತ್ರಿ ಎಲ್ಲ ಕೆರೆ ಮುಗಿಸಿದ್ವಿ. ಮುಂಜಾನೆ ಲೇಬರ್ ಬರೋ ಟೈಮ್ಗೆ ಅವ್ರಿಗೆ ಪ್ಲಾಂಟೇಶನ್ ಮಾಡಕ್ಕೆ ಒಂದು ಪ್ಲಾಂಟೇಶನ್ ಒಂದು ಡಿಗಿನಿಗೆ 100 ml ವಾಟರ್ ಹಾಕ್ಬೇಕು. ವಾಟರ್ ಹಾಕಿದಾಗ ಹಚ್ಚಿದ್ರೆ ಬರ್ತಿದ್ದಿಲ್ಲ. ಅಂದ್ರೆ ಅಷ್ಟೊಂದು ಕಷ್ಟಪಟ್ಟು ಮೆಣಸಿನಕಾಯಿನ ಮಾರ್ಕೆಟ್ ಯಶಸ್ವಿಯಾಗಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಮಾಹಿತಿನ ತಾವು ನೀಡಬೇಕು ಮತ್ತು ಅವರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತೈತಿ. ಮತ್ತು ಅವರ ತಮ್ಮ ಕುಟುಂಬದ ಫಂಕ್ಷನ್ BTS ಎಲ್ಲ ಚೇರ್ಸ್ ಎಲ್ಲ ತೆಗೆದಿಡತ್ತೀವಿ ನಾವೇ. ಅಮೂಲ್ಯ ಅವ್ರಿಗೆ ಚೇರ್ಸ್ ತೆಗೆದಿಟ್ಟಿದ್ದಕ್ಕೆ ಅಮೂಲ್ಯ ಅವರಿಗೆ ಧನ್ಯವಾದಗಳು. ನಿನ್ನ ಕಣ್ಣ ಒಳಗೆ ನಮ್ಮ ಗ್ರಾಮ ಸಭಾ ಇಲ್ಲಿಗ ಮುಗೀತು. ಎಲ್ಲ ಗೆಸ್ಟ್ ಹೋದ್ರೆ, ಫಾರ್ಮರ್ಸ್ ಎಲ್ಲ ಹೋದ್ರೆ. ಆ್ಯಂಡ್ ನಾನು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ನಮ್ಮ ಗ್ರಾಮ ಸಭಾ ನೋಡಿ ನಿಮ್ಗೇನಾದರೂ ಹೇಳ್ಬೇಕು ಅನ್ಸಿದ್ರೆ ಕಾಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ರಾವಿ ಬ್ಲಾಗ್ಸ್ ಇನ್ನೂ ಜಾಸ್ತಿ ಬರ್ತಾವೆ. ಸೊ ರಾವಿ ಬ್ಲಾಗ್ಸ್ ನೋಡ್ಬೇಕಂತಂದರೆ ಆಲ್ ಯು ಹ್ಯಾವ್ ಟು ಡೂ ಇಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಮುಂದಿನ ವೀಡಿಯೋ ಒಳಗೆ ಸಿಗೋಣ. ಬಾಯ್.